ಡ್ಯೂಡ್ ಮೂವಿ ಜೊತೆ ಇನ್ನೊಂದು ಮೂವಿ ರಿಲೀಸ್ ಆಗಿದೆ. 2 ಮೂವಿ ಆ್ಯಕ್ಚುಲಿ, ಡೀಸೆಲ್ ಮತ್ತು ಬೈಸನ್. ಸೊ ಬೈಸನ್ ಮೂವಿ ನೋಡ್ಕೊಬಂದೆ ಬಿಕಾಸ್ ಆಫ್ ಮಾರಿ ಸೆಲ್ವರಾಜ್ ಡೈರೆಕ್ಷನ್ಗೋಸ್ಕರ ಮತ್ತು ಧ್ರುವ್ ವಿಕ್ರಮ್ ಆ್ಯಕ್ಟಿಂಗೋಸ್ಕರ. ಹೇಗಿರುತ್ತೆ ನೋಡೋಣ ಹೇಗೆ ಮಾಡಿದ್ದಾರೆ ಅಂತ. ಸೊ ಒನ್ ಆಫ್ ದ ಬೆಸ್ಟ್ ಮೂವಿ ಆಫ್ ಮಾರಿ ಸೆಲ್ವರಾಜ್ ಅಂತ ಹೇಳ್ಬೋದು. ಬಟ್ ಆದರೆ ನನಗೆ ಟಾಪ್ ಲಿಸ್ಟಲ್ಲಿರೋದು ಪರೆಯರಂ ಪೆರ್ಮಾಳ್ BABL ಮೇಲೆವರು ಕೋಡು. ಸೊ ಅದನ್ನು ಬಿಟ್ಟರೆ ಇವಾಗ ಈ ಮೂವಿ ಲಿಸ್ಟಲ್ಲಿ ಸೇರುತ್ತೆ. ಅದಾದಮೇಲೆ ವಾಳೆ ಸೇರುತ್ತೆ, ಅದಾದಮೇಲೆ ಕರ್ಣನ್ ಸೇರುತ್ತೆ, ಅದಾದಮೇಲೆ ಮಾಮನ್ ಸೇರುತ್ತೆ. ಸೊ ಇದೆಲ್ಲ ಮಾರಿ ಸೆಲ್ವರಾಜ್ ಅವರೇ ಡೈರೆಕ್ಟ್ ಮಾಡಿರೋ ಒಂದು ಮೂವೀಸ್. ಆ್ಯಕ್ಚುಲಿ ಮೂವೀಸ್ ಅನ್ನೋದಕ್ಕಿಂತ ಲೈಕ್ ಕ್ರಿಸ್ಟಫರ್ ನೋಲನ್, ಜೇಮ್ಸ್ ಕ್ಯಾಮರಾನ್, ಮತ್ತು ಡೇವಿಡ್ ಫ್ರಿಂಚಸ್, ಮತ್ತು ಇನ್ನೊಬ್ರು ಯಾರು ಆಲ್ಫ್ರೆಡ್ ಹಿಚ್ಕಾಕ್, ಮತ್ತು ಹೆಸರುಗಳು ತಪ್ಪಾದರೆ ಸಾರಿ, ಡೋಂಟ್ ಮೈಂಡ್, ಯಾಕಂದರೆ ನನಗೆ ಜ್ಞಾಪಕ ಇರೋದು. ಸೊ ಈ ಥರ ಕ್ವಿಂಟಿನ್ ಟೊರೆಂಟಿನೋ, ಈ ಥರ ಎಷ್ಟು ಡೈರೆಕ್ಟರ್ಸ್ ಬಗ್ಗೆ ನಮಗೆ ಗೊತ್ತು. ಇಂಡಿಯಾದಲ್ಲಿ ಬೇರೆ ಔಟ್ ಕಂಟ್ರಿಲಿರೋರು ಡೈರೆಕ್ಟರ್ಸ್ ಬಗ್ಗೆ ನಮ್ಗೆ ಅಷ್ಟು ನಾಲೆಜ್ ಇದೆ ಅಲ್ವಾ. ಸೊ ಈ ತರ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಮೂವೀಸ್ ಮಾಡ್ತಾರಂತ. ಅದೇ ರೀತಿ ಬೇರೆ ಕಡೆ ಹೋಗಿ ಕೇಳಿದ್ರೆ ಈ ತರ ಮಾರಿ ಸೆಲ್ವರಾಜ್, ಶಂಕರ್, ರಾಜಮೌಳಿ, ಮತ್ತೆ ಪ್ರಶಾಂತ್ ನೀಲ್, ಮತ್ತೆ ಸುಕ್ಕ ಸೂರಿ, ಈ ತರ ಎಲ್ಲ ಬೇರೆ ಬೇರೆಯವ್ರ ಹೆಸರು ಹೇಳ್ಬೇಕಾದ್ರೆ, ಇಂಡಿಯನ್ ಡೈರೆಕ್ಟರ್ ಹೆಸರು ಹೇಳ್ಬೇಕಾದ್ರೆ ಖುಷಿ ಆಗ್ಬೇಕು. ಸೊ ಆ ತರ ಲಿಸ್ಟ್ ಅಲ್ಲಿ ಮಾರಿ ಸೆಲ್ವರಾಜ್ ಅವರು ಟಾಪ್ 1 ಅಲ್ಲಿ ಬಂದೇ ಬರ್ತಾರೆ. ಏನಕ್ಕೆ ಅಂದ್ರೆ ಇವರ ಮೂವಿ ಮೇಕಿಂಗ್, ಫಿಲ್ಮ್ ಮೇಕಿಂಗ್ ಏನಕ್ಕೆ ಅನ್ನೋದಕ್ಕಿಂತ ಇಂಡಿಯಾದಲ್ಲಿ ನಡೆಯೋ ಒಂದಷ್ಟು ವಿಚಾರಗಳು ಹೇಗ್ ನಡೀತಾ ಇತ್ತು ಇಂಡಿಯಾದಲ್ಲಿ. ಲೈಕ್ ಇವಾಗ ಹೇಗಂದ್ರೆ ಸ್ವಲ್ಪ ದುಡ್ಡು ತುಂಬಾ ಹಾಕ್ಬಿಟ್ಟು ಬ್ರಿಟಿಷ್ ಅವರು ಬಂದು ನಮ್ಮನ್ನ ಆಳ್ವಿಕೆ ಮಾಡೋದು, ಆಗ ಅವ್ರು ಕಷ್ಟ ಕೊಡೋದು, ಈ ತರ ಮೂವೀಸ್ಗಳು 2005 ಇಂದಾನು ಹೊಡೆದಾಕೋ ಬಂದ್ಬಿಟ್ಟವ್ರೆ. ಸೊ ಸಾಕು, ನಮ್ಮ ಊರಲ್ಲಿರೋ ನಮ್ಮ ಒಂದಷ್ಟು ಕಷ್ಟಗಳನ್ನ ಹೇಳ್ಕೊಂಡಾಗ ಬೇರೆ ಕಂಟ್ರಿಲಿರೋರು, ಬೇರೆ ಸ್ಟೇಟ್ ಅಲ್ಲಿರೋರು ನೋಡ್ಬೇಕಾದ್ರೆ ಅಯ್ಯೋ ಈ ತರ ಕಷ್ಟ ಎಲ್ಲ ಇತ್ತ, ಈ ತರ ಎಲ್ಲ ಫೇಸ್ ಮಾಡಿ ಒಂದು ವಿಷಯನ ಹೋರಾಡಿ ತಕೊಂಡಿದಾರ ಅನ್ನೋದನ್ನ ಹೇಳೋದಿದಿಲ್ಲ, ತುಂಬಾ ಗ್ರೇಟ್. ಅದು ಆಕ್ಚುಲಿ ತುಂಬಾ ಗ್ರೇಟ್. ತುಂಬಾ ಜನ ಹೇಳ್ತಾರೆ ಕ್ಯಾಸ್ಟಿಸಮ್, ಪಾಲಿಟಿಕ್ಸ್ ಎಲ್ಲ ಯಾಕೆ ಅಂತ. ಬಟ್ ತಿಳ್ಕೋಬೇಕು, ಇವಾಗ ನನಗೆ ಗೊತ್ತಿಲ್ಲ, ನನಗೆ ಆ ಪಾಲಿಟಿಕ್ಸ್ ಈ ತರ ನಡೆಯುತ್ತಾ ಅನ್ನೋದು ನನಗೆ ಈಗ ಮೂವಿ ನೋಡಿ ನಾಲೆಜ್ ತಗೊಂಡೆ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡೆ. ಓಕೆ, ಒಂದು ಸ್ಪೋರ್ಟ್ಸ್ ಅಲ್ಲಿ ಇಷ್ಟು ಕಷ್ಟಪಟ್ಟು ಮುಂದೆ ಬರ್ಬೇಕಾ, ನಾವೆಲ್ಲ ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ಸ್ ಆಡ್ತೀವಿ, ಚೆನ್ನಾಗಿದೆ, ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊ ಹೋಗ್ತಾರೆ ಅಂತ ಅನ್ಕೊಂಡಿರೋರು, ಸ್ಪೋರ್ಟ್ಸ್ ಅಲ್ಲಿ ಇಷ್ಟು ಕಷ್ಟ ಇದೆ. ಅದೊಂದು ಕಬಡ್ಡಿ, ಆ ಕಬಡ್ಡಿ ಸ್ಪೋರ್ಟ್ಸ್ ಅಲ್ಲಿ ಇಷ್ಟು ಕಷ್ಟಗಳನ್ನೆಲ್ಲ ದಾಟ್ಕೊಂಡು ಆ ಜಾಗಕ್ಕೆ ಹೋಗಿ ನಿಂತಿದಾರ, ಹಾಗಾದ್ರೆ ಗ್ರೇಟ್ ಅಲ್ವಾ ಅನ್ನೋ ತರ. ಲೈಕ್ ಎಕ್ಸಾಂಪಲ್ ವಿಚಾರಣೆ, ನಮ್ಮ ಊರ್ ಪೊಲೀಸ್ ಅವ್ರನ್ನ ನಾವೆಷ್ಟು ನಂಬ್ತೀವಿ, ಅದೇ ರೀತಿ ಬೇರೆ ಕಡೆ ಪೊಲೀಸ್ ಅವ್ರು ಎಷ್ಟು ರಫ್ ಆಗಿರ್ತಾರೆ, ಮತ್ತೆ ಅದಕ್ಕಿಂತ ರಫ್ ಆಗಿ ನಮ್ಮೂರ್ ಪೊಲೀಸ್ ಅವರು ಇರ್ತಾರೆ, ಅದು ನಮಗೆ ಗೊತ್ತಿರಲ್ಲ ಅನ್ನೋದನ್ನ ವಿಚಾರಣೆಯಲ್ಲಿ ಹೇಳಿರ್ತಾರೆ. ಸೊ ಅದೇ ರೀತಿ ನನಗೆ ಮಾರಿ ಸೆಲ್ವರಾಜ್ ಮೂವೀಸ್ ನೋಡ್ಬೇಕಾದ್ರೆ ತುಂಬಾ ಮೋಟಿವೇಟ್ ಆಗ್ತೀನಿ, ಮತ್ತೆ ಗೂಸ್ ಬಂಪ್ಸ್ ಆಗುತ್ತೆ, ಮತ್ತೆ ಅದನ್ನ ಹೇಳ್ತಾರಲ್ಲ ರಕ್ತ ಕುದಿಯುತ್ತೆ, ಆ ತರದಕ್ಕೆಲ್ಲ ನಾನು ಹೋಗಿ ಹೋರಾಟ ಮಾಡಬೇಕು ಅನ್ನೋ ಒಂದು ಛಲ ಬರುತ್ತೆ. ಫ್ರೀಡಮ್, ಆ ಇಂಡಿಪೆಂಡೆನ್ಸಿ ಇವ್ರ ಮೂವೀಸ್ ಅಲ್ಲಿ ನೋಡ್ಬೋದು. ಸೊ ಬೈಸನ್ ಫಸ್ಟ್ ಇದರ ಆನ್ಲೈನ್ ಹೇಳ್ತೀನಿ, ಕಬಡ್ಡಿ ಪ್ಲೇಯರ್ ಆಗಿರೋ ಧ್ರುವ್ ವಿಕ್ರಮ್ ಅವರು ತುಂಬಾ ಕಷ್ಟಪಟ್ಬಿಟ್ಟು ಕಬಡ್ಡಿಲಿ ಒಂದು ಒಳ್ಳೆ ರೇಂಜ್ ಹೋಗ್ಬೇಕು ಅಂತ ಆಸೆ ಇರುತ್ತೆ. ರೇಂಜ್ ಅನ್ನೋದಕ್ಕಿಂತ ರೇಂಜ್ ಅಂತ ಹೇಳ್ತೆ ಗೊತ್ತಾ, ರೇಂಜ್ ಅನ್ನೋದಕ್ಕಿಂತ ನಾನು ನಮ್ಮೂರಲ್ಲಿ ಈ ಕಬಡ್ಡಿ ಆಡಿ ಹೆಸರು ತಗೊಂಡ್ರೆ ಮಾತ್ರ ನನಗೆ ನಮ್ಮೂರಲ್ಲಿರೋ ಹೆಸರು ಹೋಗುತ್ತೆ. ಇವನೇನು ಕೆಟ್ಟ ಕೆಲಸ ಮಾಡಿರಲ್ಲ, ಏನಿರಲ್ಲ, ಬಟ್ ಈ ಊರವ್ರಂದ್ರೆ ಈ ಥರನೇ, ಈ ಕ್ಯಾಸ್ಟ್ ಅವ್ರಂದ್ರೆ ಈ ಥರನೇ, ಮತ್ತು ಈ ಊರವ್ರನ್ನೆಲ್ಲ ಬೆಳೆಸೋಕ್ಕೆ ಬಿಡಬಾರ್ದು, ಈ ಕ್ಯಾಸ್ಟ್ ಅವ್ರನ್ನೆಲ್ಲ ಮುಂದೆ ಬರೋಕ್ಕೆ ಬಿಡಬಾರ್ದು, ಚಪ್ಪಲಿ ಹಾಕ್ಬಾರ್ದು, ನಮ್ಮೂರಲ್ಲಿ ನಡಿಬಾರ್ದು, ಅವರು ಊರು ದಾಟ್ಕೊಂಡು ಹೋಗ್ಬೇಕು, ಅವ್ರ ಊರಿಗೆ ಬಸ್ ಬಿಡಬಾರ್ದು, ಅವ್ರ ಊರಿಗೆ ಇದೆಲ್ಲ ಸಿಗಬಾರ್ದು, ಈ ಫೆಸಿಲಿಟಿ ಸಿಗಬಾರ್ದು, ಇವರೆಲ್ಲ ಎಲ್ಲಿರಬೇಕು, ನನ್ನ ಕಾಲು ಕೆಳಗಡೆ ಇರಬೇಕು, ಆ ಕಾಲು ಕೆಳಗಡೆ ಇರೋರು ಮೇಲ್ಗಡೆ ಬರಬಾರ್ದು, ಮೇಲ್ಗಡೆ ಬಂದರೆ ಸಾಯಿಸ್ಬಿಡು, ಇಲ್ಲ ಚುಚ್ಬಿಡು, ಇಲ್ಲ ಕೆಳಗಡೆ ತುಳಿದಾಕ್ಬಿಡು ಅನ್ನೋದು ಮೈಂಡ್ ಸೆಟ್ಟಲ್ಲಿರೋ ಪೀಪಲ್ಗೆಲ್ಲ ಇದೊಂದು ಚಪ್ಪಲಿ ಏಟು. ಈ ಕ್ಯಾಸ್ಟಿಸಮ್ ಈಗಲೂ ಕೂಡ 2025 ಅಲ್ಲಿ ಕ್ಯಾಸ್ಟಿಸಮ್ ಇದೆ ಅಂಥವ್ರಿಗೆಲ್ಲ ಚಪ್ಪಲಿ ಏಟು ಈ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಈಗಲೂ ಆ ಕ್ಯಾಸ್ಟಿಸಮ್ ಇಟ್ಕೊಂಡು ಏನು ಮಾಡ್ತೀರಾ, ಏನು ಉಪಯೋಗ? ಕ್ಯಾಸ್ಟಿಸಮ್ ಆಗಿರಲಿ, ನಿನ್ನ ಪ್ರೆಸ್ಟೀಜಿಯಸ್ ಥಿಂಗ್ಸ್ ಎಲ್ಲ ಇರುತ್ತಲ್ಲ, ಲೈಕ್ ನಾನು ಇಷ್ಟು ಎತ್ತರದಲ್ಲಿದ್ದೀನಿ, ನೀನು ಇರೋನು ಇಲ್ಲೇ ಇರು, ನನ್ನ ಮನೆ ಕೆಲಸ ಮಾಡ್ತೀಯ, ನನ್ನ ಮನೆ ಕೆಲಸ ಮಾತ್ರ ಮಾಡು, ನೀನು ಒಳ್ಳೆ ಅನ್ನ ಎಲ್ಲ ತಿನ್ಬೇಡ, ನಾನೊಂದು ಅನ್ನ ತಿಂತೀನಿ ಅಂದರೆ ಆ ಅನ್ನ ನೀನು ತಿನ್ಬಾರ್ದು, ಅದಕ್ಕಿಂತ ಕೆಳಗಡೆ ಇರೋ ತಿನ್ಬೇಕು, ಅನ್ನ ತಾನೇ ತಿಂತೀರಾ, ಬೇರೆ ಏನಾದರೂ ತಿಂತೀರಾ ನೀವು? ಎಲ್ಲರೂ ಅನ್ನನೇ ತಿನ್ನೋದು. ಆ ವಿಷಯಗಳನ್ನೆಲ್ಲ ನೀನು ಹಿಂಗೆ ಇರಬೇಕು, ನನ್ನ ಮುಂದೆ ನೀನು ಕೂತ್ಕೋಬಾರ್ದು, ನನ್ನ ಮುಂದೆ ಕಾಲ್ ಮೇಲೆ ಕಾಲು ಹಾಕ್ಬಾರ್ದು, ನನ್ನ ಮುಂದೆ ನೀನು ಹೀಗಿರಬಾರ್ದು, ನನ್ನ ಮುಂದೆ ನೀನು ಹಾಗಿರಬೇಕು. ಏನು ಶಾಟ ಶಿಟ್ಟಿದ್ದು ಹಾಂ. ಸೊ ಈ ವಿಷಯಗಳೆಲ್ಲ ಮಾರಿ ಸೆಲ್ವರಾಜ್ ಮೂವೀಸಲ್ಲಿ ನೀವು ನೋಡ್ಬೋದು. ಈ ವಿಷಯ ನನ್ನ ಬಾಯಿಂದ ಬರ್ತಿದೆ ಅಂದರೆ ಇದೆಲ್ಲ ನಾನು ನೋಡಿ ಆಗಿರಲಿ, ನಾಲೆಜ್ ಲೈಕ್ ಬುಕ್ಕಲ್ಲಿ ಓದಿ ಆಗಿರಲಿ, ಬುಕ್ಕಲ್ಲೆಲ್ಲ ಹೇಳ್ಕೊಟ್ಟಿರೋದೆಲ್ಲ ಇಲ್ಲ, ನಾನು ಈ ಮೂವೀಸ್ ಎಲ್ಲ ನೋಡಿ ಕಲ್ತಿರೋದು. ಸೊ ಈ ಥರ ವಿಷಯಗಳೆಲ್ಲ ನಡೆದಿದ್ಯಾ? ಮಾಮನಲ್ಲೇ ನೀನು ಕೂತ್ಕೋಬಾರ್ದು, ನೀನು ಎಷ್ಟೇ ದೊಡ್ಡ ಮನುಷ್ಯ ಆಗಿರೋ ನನ್ನ ಮುಂದೆ ನೀನು ಕೂತ್ಕೋಬಾರ್ದು, ನೀನು ನಿಂತ್ಕೊಂಡೇ ಮಾತಾಡಬೇಕು ಅನ್ನೋ ವಿಷಯ ಹೇಳಿರ್ತಾರೆ. ಪರೆಯರಂ ಪೆರ್ಮಾಳಲ್ಲಿ ಲವ್ ಮಾಡ್ತೀಯಾ, ಯಾಕೆ? ನನ್ನ ಕ್ಯಾಸ್ಟ್ ಹುಡುಗಿನ ಯಾಕೋ ಲವ್ ಮಾಡ್ತೀಯಾ? ನೀನು ಯಾವ ಕ್ಯಾಸ್ಟೋ, ನೀನು ಆ ಕ್ಯಾಸ್ಟ್ ಅನ್ಕೊಳೋ, ನೀನು ಯಾಕೋ ನಮ್ಮ ಕ್ಯಾಸ್ಟ್ ಅವ್ರನ್ನ ಲವ್ ಮಾಡ್ತೀಯಾ? ಲವ್ ಮಾಡಿದ್ರೆ ನಾನು ನಿನ್ನ ಸಾಯಿಸ್ತೀನಿ, ನಿನ್ನ ತುಳಿದು ಸಾಯಿಸ್ತೀನಿ.
ನೀನು ಏನು ಮಾಡಬಾರ್ದು, ನಮ್ಮ ಮುಂದೆ ಇರಬಾರ್ದು, ಹುಚ್ಚೆ ಉಯ್ತೀನಿ ನಿನ್ ಮೇಲೆ, ಆ ತರ ಲೆವೆಲ್ ಅಲ್ಲಿ ಇರೋ ನೀನು ಅನ್ನೋ ತರ ತೋರಿಸೋ ವಿಷಯ ಆಗಿರ್ಲಿ. ವಾಳೆಯಲ್ಲಿ ನಾಯಿ ತರ ಕೆಲಸ ಮಾಡ್ತಾರೆ, ಒಂದೇ ಒಂದು ಎಕ್ಸ್ಟ್ರಾ ದುಡ್ಡು ಕೇಳಿದ ಕಾರಣಕ್ಕೋಸ್ಕರ ಅವ್ರ ಮನುಷ್ಯರಿಗೆ ಆ ಜೀವದ ಮೇಲೆ ಒಂದು ಕರುಣೆನೇ ಇಲ್ಲ. ದುಡ್ಡು ಒಂದೆಷ್ಟು 10 ರೂಪಾಯಿ ಎಕ್ಸ್ಟ್ರಾ, ನಮ್ಮೆಲ್ಲರಿಗೂ 10 ರೂಪಾಯಿ ಎಕ್ಸ್ಟ್ರಾ ಕೊಡಿ, ನಿಮಗೆ ನಾಯಿ ತರ ದುಡಿತಾ ಇದೀವಿ, ಆ ಎಕ್ಸ್ಟ್ರಾ ಕೊಡಿ ಅಂದಿದ್ಕೆ ಆ ಬಾಳೆ ದಿಂಡಿ ಇರುತ್ತೆ, ಅದ್ರ ಮೇಲೆ ಲಾರಿ ಮೇಲೆ ಕೂರಿಸ್ಬಿಟ್ಟು ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸಾಯ್ತಾರೆ. ಏನ್ 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ಕೆ? ಏನಕ್ಕೆ ಇಂಡಿಪೆಂಡೆನ್ಸಿ ಅಂತಾರಲ್ಲ, ಇದೆಲ್ಲ ಇಂಡಿಪೆಂಡೆನ್ಸಿಗೆ ಸೇರಲ್ವಾ? ಏನು ನಾನು ಮಾಡೋ ಕೆಲಸಕ್ಕೆ ಎಕ್ಸ್ಟ್ರಾ ದುಡ್ಡು ಕೇಳ್ಬಿಟ್ರೆ ನಾನು ದೊಡ್ಡ ಕಳ್ಳ ಆಗೋಗ್ತೀನ? ನಿನ್ ತೋಟದಲ್ಲಿ ಬಂದ್ಬಿಟ್ಟು ನಾನೊಂದು ಬಾಳೆನ್ ತಿಂದ್ಬಿಟ್ರೆ, ನಾನು ಯಾವ್ದೋ ಜಾತಿಯವನು ಬಂದು ತಿಂದ್ಬಿಟ್ರೆ ಆ ತೋಟ ಎಲ್ಲ ಕೆಟ್ಟ ಇದಾಗೋಗುತ್ತಾ? ಫುಲ್ಲು ಹಬ್ಬಿಡುತ್ತಾ? ಬಡಿತಾನೆ, ನಾಯಿ ಹೊಡೆದಂಗೆ ಹೊಡೆದು ಓಡಿಸ್ತಾನೆ. ಯಾರು ಶಾರ್ಟ ರೈಟ್ಸ್ ಕೊಟ್ಟಿದ್ದು ನಿಮ್ಗೆ? ಏನ್ ಕ್ಯಾಸ್ಟ್, ಏನ್ ಪ್ರೆಸ್ಟೀಜ್, ಏನ್ ನೀನ್ ದೊಡ್ಡವನು, ಏನ್ ನಾನ್ ಚಿಕ್ಕವನು ಅನ್ಕೊಂಡೆಲ್ಲ ಮಾತಾಡೋದು ಅದೆಲ್ಲ ಇಲ್ಲ. ಮಾರಿ ಸೆಲ್ವರಾಜ್ ಮೂವೀಸ್ ಅಲ್ಲಿ ನೋಡ್ಬೋದು, ಪಾರಂಜಿತ್ ಮೂವೀಸ್ ಅಲ್ಲಿ ನೋಡ್ಬೋದು, ಅಮೀರ್ ಮೂವೀಸ್ ಅಲ್ಲಿ ನೋಡ್ಬೋದು. ಸೊ ಇಂಡಿಯಾದಲ್ಲಿ ಇದೆಲ್ಲ ಸಾಯ್ಬೇಕು, ಇದೆಲ್ಲ ಇರಬಾರ್ದು. ಕ್ಯಾಸ್ಟ್ ಗೀಸ್ಟ್ ಎಲ್ಲ ಇಟ್ಕೊಂಡು ಕೊನೆಗೆ ನೀ ಏನ್ ಮಾಡಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ಮಾಡಿದ್ಯಾ ಅನ್ನೋದಕ್ಕಿಂತ ಜನರನ್ನ ಎಷ್ಟು ಜನ ಸಂಪಾದನೆ ಮಾಡಿದ್ಯಾ, ನಿನಗೋಸ್ಕರ ಎಷ್ಟು ಜನ ಇದ್ದಾರೆ, ನೀನ್ ಅವ್ರಿಗೋಸ್ಕರ ಏನ್ ಮಾಡಿದ್ಯಾ, ಏನ್ ಒಳ್ಳೇದ್ ಮಾಡಿದ್ಯಾ, ನೀನ್ ಒಳ್ಳೆಯವನಾಗಿದ್ಯಾ ಕೆಟ್ಟವನಾಗಿದ್ಯಾ ಅನ್ನೋದೇ ಕೊನೆಗೆ ನೋಡೋದು. ಸಾಯ್ಬೇಕಾದ್ರೆ ಸತ್ತ ಮೇಲೂ ಕೂಡ ನಿನ್ಗೆ ಹೇಳ್ತಾರೆ, ಅಕ್ಕನ್ ಅವ್ನು ಮಾಡಿರೋ ಪಾಪಕ್ಕೆ ಕರೆಕ್ಟಾಗಿ ಸತ್ತವನೇ ಅವನು ಅಂತ. ತಪ್ಪು ಅನ್ನಿಸ್ತು ನನಗೆ. ಈ ವಿಷಯಗಳೆಲ್ಲ ಮುಂದೆ ಬಂದು ಮಾತಾಡೋದನ್ನೇ ಉಂಟು. ಯಾಕೆ ನಮ್ಮೂರಲ್ಲಿ ನಡೆಯಲ್ಲ ಅನ್ಕೊಂಡಿದ್ರೆ, ನಮ್ಮೂರಲ್ಲಿ ನೋಡಿದ್ದೆ, ನಾನು ನೋಡಿ ಎಷ್ಟು ವಿಷಯಗಳನ್ನ ನೋಡಿ ಮನೆ ಒಳಗಡೆ ಹೋಗ್ಬಿಟ್ಟು ನನಗೆ ದಾಹ ಆಗ್ತೈತೆ, ನೀರು ಕೊಡು. ನಾನು ಕರ್ನಾಟಕದವನು, ಬೇರೆ ಊರವ್ರು ಸರಿ ಹಂಗೆ ಅಂತ ಮಾತಾಡ್ಬೋದು. ನಾನು ಕರ್ನಾಟಕದವನು ಬಂದ್ಬಿಟ್ಟು ನಿಮ್ಮ ಮನೇಲಿ ನೀರು ಕೇಳ್ತಾ ಇದ್ದೀನಿ, ನಮ್ಮೂರವನೇ ಬಂದ್ಬಿಟ್ಟು ನಿಮ್ಮ ಮನೆ ಒಳಗಡೆ ನೀರು ಕೇಳೋದಕ್ಕೆ ನೀನು ಕೊಡಲ್ಲ. ಯಾಕೆ ಕೊಡಲ್ಲ? ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಟೀ ಕೊಡೋದು ಯಾಕೆ? ನಿಮ್ಮ ಮನೇಲಿ ಅದೆಲ್ಲ ಕೊಟ್ಬಿಟ್ರೆ ತಪ್ಪಾಗುತ್ತಾ? ನಾವೇನು ಎಂಜಿಲ್ ಉಗಿದ್ಬಿಟ್ಟು ಹೋಯ್ತೀವ? ಏನ್ ತಪ್ಪು? ಯೋಚನೆ ಮಾಡ್ಬಿಟ್ಟು ಬಂದಿದ ತಕ್ಷಣ ನೀವು ಯಾವ ಜನ ಅಂದ್ರೆ ಅರ್ಥ ಆಗ್ಲಿಲ್ಲ. ಏನ್ ಜನ ಬೇಕು? ಒಂದಷ್ಟು ಜನನ್ನ ಸೇರಿಸಿದ್ಯಾ ನೀನು ಕಷ್ಟಪಟ್ಟು? ವಯಸ್ಸಾಗಿರೋರ್ಗೆ ಹೊಡಿಬೇಕು ಫಸ್ಟು. ಯಾವ ಜನ ನೀವು? ಏನಕ್ಕೆ ಅದಲ್ಲ? ಸೊ ಈ ಮೂವಿ ನೋಡಿದ್ಮೇಲೆ ತುಂಬ ಟ್ರಿಗರ್ ಆಗೋದು ನಾನು. ಏನಕ್ಕೆ ಅನ್ನೋದು ಅಂದರೆ, ಪಾಪ ಸ್ಪೋರ್ಟ್ಸ್ ಮ್ಯಾನ್ ಯಾಕೆ ಆಗಬೇಕು ಅನ್ನೋದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಇಡ್ತಾರೆ. ಯಾಕಂದ್ರೆ ಅವನೊಬ್ಬನೇ ಆ ಸ್ಪೋರ್ಟ್ಸ್ ಮೀನ್ಸ್ ಇಂಡಿಯಾಗೋಸ್ಕರ ಆಡಕ್ಕೆ ಹೋಗ್ತಿರ್ತಾನೆ. ಸೊ ಆ ಥರ ಹಂಗೆ ಹೋದ್ರೆ ಮಾತ್ರ ನಮಗೆ ಆ ಇಂಡಿಪೆಂಡೆನ್ಸ್ ಏನೋ ಸಿಗುತ್ತೆ. ಸೊ ನಾನು ಒಂದು ಒಳ್ಳೆ ಅಚೀವ್ ಮಾಡಿದ್ದೀನಿ ಅನ್ನೋದನ್ನ ಒಂದು ಹೆಣ್ಣು ಕೊಡಬೇಕು ಅಂದ್ರೆ ಇವನಿಗೆ ಇವನು ಯಾರು ಗೊತ್ತಾ? ಯಾರು ಅಂತ ಐಡೆಂಟಿಟಿ, ನನ್ನ ಕ್ಯಾಸ್ಟ್ ನನ್ನ ಐಡೆಂಟಿಟಿ ಆಗಿರುತ್ತೆ. ನನ್ನ ಕ್ಯಾಸ್ಟ್, ನಮ್ಮವರು ನಮ್ಮವರು ಕೊಡೋಣ, ಅದು ತಪ್ಪು. ಅದು ತಪ್ಪು. ಕ್ಯಾರೆಕ್ಟರ್ನ ನೋಡಲ್ಲ, ಈಗಲ್ಲ ಕ್ಯಾಸ್ಟ್ ನೋಡ್ತಾರೆ. ಈ ಬ್ಯಾರಿಗೇಡ್ನೆಲ್ಲ ಹೊಡೆದಾಕಿದ್ದಾರೆ, ಇನ್ನೂ ಹೊಡೆದಾಕ್ಬೇಕು. ನಾನು ಕಾಯ್ತಾ ಇದ್ದೀನಿ. ಇನ್ನೂ ಎಷ್ಟು ಮೂವೀಸ್ ಬಂದ್ರು ನಾನು ಸೆಲೆಬ್ರೇಟ್ ಮಾಡ್ತೀನಿ, ಇನ್ನೂ ಎಷ್ಟು ಮೂವೀಸ್ ಬಂದ್ರು ನಾನು ನೋಡ್ತೀನಿ. ಇದೇ ರೀತಿ ನಾನು ಒಂದು ಮೂವಿ ಮಾಡ್ತೀನಿ. ನಮ್ಮೂರಲ್ಲಿ ನೋಡಿರೋ ಕಷ್ಟಗಳನ್ನೆಲ್ಲ ನಾನು ಮಾಡಬೇಕು ಅಂತ ಆಸೆ ಪಡ್ತೀನಿ. ನೀರು ಕುಡಿದ್ಬಿಟ್ಟ ಅಂತ ಹೊಡೆದಿರೋದು ನೋಡಿದ್ದೀನಿ ನಾನು. ಏನ್ ನೀರು ಕುಡಿದ್ಬಿಟ್ಟ ಅಂತ ಏನು ಅದ್ರಲ್ಲಿ ಐತೆ? ಮನೆ ಒಳಗಡೆ ಬಂದ ಅಂತ ಹೊಡೆದಿರೋದು ನೋಡಿದ್ವಿ. ಕಾಂತಾರ ಮೂವಿಲೇ ನೋಡಿಲ್ವಾ? ಮನೆ ಒಳಗಡೆ ಬರಬಾರ್ದು ನೀವಲ್ಲ ಅಂತ. ಏನು ಕಳ್ಳನ? ನೀವು ಕರೆದ್ರಿ ನಾ ಬಂದಿದ್ದೀನಿ, ಹೊರಗಡೆ ನಿಂತ್ಕೊಂಡು ಮಾತಾಡೋದು. ಮತ್ತೆ ಹೆಣ್ಣು ಕಡೆ ಏನಾದರೂ ಆ ಥರ ಪ್ರಾಬ್ಲಮ್ ಆಗಿದ್ರೆ ಮನೆ ಒಳಗಡೆ ಹೋಗಿ ಮಾತಾಡ್ಸಲ್ಲ ಅವ್ರ ಫ್ಯಾಮಿಲಿಲಿ. ಮನೆ ಒಳಗಡೆ ಬರಬಾರ್ದು. ಮತ್ತೆ ಹೊರಗಡೆ ಚೇರ್ ಹಾಕ್ಬಿಟ್ಟು ಕೂರಿಸ್ತಾರಲ್ಲ, ಅದು ಬಿಡಿ, ಪ್ಲಾಸ್ಟಿಕ್ ಚೇರ್ ಹಾಕ್ಬಿಟ್ಟು ಕೂತ್ಕೋಬೇಕು. ಆದರೆ ಅವ್ರು ಮಾತ್ರ ನಿಂತ್ಕೋಬೇಕು. ನೀರು ಕೊಡಲ್ಲ, ಊಟ ಕೊಡಲ್ಲ, ಅನ್ನ ಹಾಕಲ್ಲ, ಏನೂ ಇಲ್ಲ. ಬಂದ ಕೆಲಸ ಮಾಡ್ದ ನಾಯಿ ಥರ ಹೋಯ್ತಾ ಇರೋ. ಇಟ್ಸ್ ನಾಟ್ ಫೇರ್ ಅನ್ನಿಸ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಆ್ಯಂಡ್ ಈ ಮೂವಿ ರಿವ್ಯೂ ನಾನು ಹೇಳಿರೋ ವಿಷಯಗಳೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದೊಂದೇ ಮೂವಿ ಅಲ್ಲ, ನಾನು ಎಲ್ಲ ಮೂವಿನೂ ನೋಡಿ ಈ ಮೂವಿನೂ ತುಂಬ ಅಫೆಂಡ್ ಆಗ್ಬಿಟ್ಟು ನಾನು ಮಾಡಿರೋದು. ಮೂವೀಸ್ ವರ್ತ್ ವಾಚಿಂಗ್, ನೋಡ್ಬಿಟ್ಟು ಕಲೀರಿ. ಆ್ಯಂಡ್ ಬಾಯ್. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.